ಕೈಲಾಸ ಕಾಲು ಜಾರಿದರೆ ಕೈಲಾಸ ನಾರಿಯ ಮನವು ಜಾರಿದರೆ ವನವಾಸ ಮನವು ಜಾರಿದರೆ ವನವಾಸ ಊರ ಮುಂದಿನ ಭಾವಿ ಯಾರ ತೋಡಿದರೇನು ಊರ ಮುಂದಿನ ಭಾವಿ ಯಾರ ತೋಡಿದರೇನು ಕಾಲು ಜಾರಿದರೆ ಕೈಲಾಸ ಕಾಲು ಜಾರಿದರೆ ಕೈಲಾಸ ನಾರಿಯ ಮನವು ಜಾರಿದರೆ ವನವಾಸ ನಾರಿಯ ಮನವು ಜಾರಿದರೆ ವನವಾಸ ತನ್ನಂಗ ನೋಡಿದರ ಬೆನ್ನಿಲ್ಲ ಬೇಗಿಲ್ಲ ತನ್ನಂಗ ನೋಡಿದರ ಬೆನ್ನಿಲ್ಲ ಬೇಗಿಲ್ಲ ತನ್ನ ತನ್ನ ಮಗಳಂಗ ನೋಡಿದರ ತನ್ನಂಗ ತನ್ನ ಮಗಳಂಗ ನೋಡಿದರ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದ ಸ್ವರ್ಗ ಕಣ್ಣ ಮುಂದ ಕೈಲಾಸ ಊರ ಮುಂದಿನ ಭಾವಿ ಯಾರ ತೋಡಿದರೇನು ಊರ ಮುಂದಿನ ಭಾವಿ ಯಾರ ತೋಡಿದರೇನು ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ನಾರಿಯ ಮನವು ಜಾರಿದರ ವನವಾಸ ನಾರಿಯ ಮನವು ಜಾರಿದರ ವನವಾಸ. ಪ್ರತಿಭಾ ಅಕ್ಕ, ನೀ ಯಾಕೆ ಇಷ್ಟಲೋಗ ಎದ್ದು ಬಂದೆ? ಇಲ್ಲವ, ಯಾಕ ನಿದ್ದು ಬರಲಿಲ್ಲ, ಅದಕ್ಕೆ ಏನಾರ ಎದ್ದು ಕೆಲಸ ಅದಾವನಂತ ನೋಡೋಣ ಅಂತ ಬಂದೆ. ಏನು ಒಳಗಿಂದ ಎಲ್ಲ ಕಸಗಿಸ ಎಲ್ಲ ಅಂದ್ಬಿಟ್ಟಿದಿ, ತಿರುಗಿ ರಂಗೋಲಿ ಹಾಕಕತ್ತಿ. ಎಷ್ಟಲೋಗ ಎದ್ದಿದ್ದು ನೀನು? ಇನ್ನು ಈಗ 5:30 ಆಗೈತಿ. ಅಕ್ಕ, ನಾ ದಿನ 4:00 ಹೇಳ್ತೀನಿ. 4:00 ಎದ್ದು ಒಳಗಿಂದ ಹೊರಗೆ ಕಸ ಅಂದ್ಕೊಂಡು ಅಂಗಳ ಕಸ ಅಂದು ನೆಲ ಒರೆಸಿ ಮಾವರಿಗೆ ಪೂಜೆಗೆಲ್ಲ ಹೂ ಹರಿದಿಡ್ತೀನಿ. ಆಮೇಲೆ ಒಳಗೆ ಬಂದು ರಂಗೋಲಿ ಹಾಕೊಂಡು ನಿಂದಿರ್ತೀನಿ. ಇನ್ನೇನು ಇನ್ನೊಂದು ತಾಸು 2 ತಾಸು ಮಾವಾರ ಎದ್ದು ಬಿಡ್ತಾರೆ. 7ಕ್ಕೆ ಕೇಳ್ತಾರ ಅವರು. ಹೌದಾ, ದಿನ ನೀನೇ ಎದ್ದೇಳ್ತೀಯಾ? ಅಕ್ಕ, ನಾನೇ ಎದ್ದೇಳ್ತೀನಿ. ನೀವೆಲ್ಲರೂ ಲೇಟಾಗಿ ಹೇಳ್ತೀರಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾರ ಕೆಲಸದಾರ ಬಂದು ಮಾಡ್ಯಾರೇನೋ ಅನ್ಕೋತೀರಿ ನೀವು. ಕೆಲಸ ಎಲ್ಲ ಯಾ ಕೆಲಸದಾರು ಮಾಡಲ್ಲ. ಇದೆಲ್ಲ ರಂಗೋಲಿ ನಾನೇ ಹಾಕಿರೋದು. ಇದು ಹಾಗೆ ಹೋಯ್ತು ನೋಡು. ಎದ್ದೇಳ್ತೀನಿ ನಾನು ಈಗ. ನಿಂಗೆ ಚಹಾ ಕುಡಿತೀನಿ? ಚಹಾ ಬೇಡವ, ನಾ ರಾಗಿ ಗಂಜಿ ಮಾಡಿಕೊಡ್ತೀನಿ. ಇಲ್ಲ, ನಾ ಇನ್ನೂ ಹಲ್ಲು ತಿಕ್ಕಿಲ್ಲ. ಹಂಗೆ ಎದ್ನಲ್ಲ, ಹಾಡೋದು ಕೇಳಿಸ್ತು. ಯಾರು ಹಾಡಕತ್ತಾರ ಅಂತ ಹಂಗೆ ಬಂದೆ. ನೀ ಹಾಡಕತ್ತಿದ್ದೆಲ್ಲ ಹಂಗೆ ನಿಂತ್ಕೊಂಡೆ. ಎಷ್ಟು ಚಂದ ಐತ ನಿಂದು ನೀ. ಆಮೇಲೆ ಎಷ್ಟು ಚಂದ ಐತೆ ಅದ್ರದ್ದು ಹಾಡಿಂದ ಅರ್ಥ. ಅತ್ತಿ ಮ್ಯಾಗಲ್ಲ ಅದು ಇರೋದು. ಅತ್ತಿ ಸೊಸಿನ ಮಗಳ ಥರ ನೋಡಿದ್ರೆ ಮನೆಯೊಳಗೆ ಸ್ವರ್ಗ ಇರುತ್ತನ್ನ ಧಾಟಿ. ಹೌದಿಲ್ಲ? ಪೂರಾ ಹಾಡು ಕೇಳಕ್ಕೆ ಚಂದ ಐತಿ. ಪೂರಾ ಹಾಡಿದ್ರೆ ವ್ಯೂವರ್ಸ್ ಬೇಜಾರು ಮಾಡ್ಕೋತಾರೆ. ಬರೀ ಹಾಡತ್ತಂತ ಹೇಳಿ ಇಷ್ಟ ಸಾಕಕ್ಕ. ಇಲ್ಲಕ್ಕ, ನನಗೆ ಬರಲ್ಲ. ಏನ ಹಂಗೆ ಬ್ಯಾಸ ಹಾಕಿರ್ತಲ್ಲ, ಒಂದಿಟ್ಟು ಗುಣಕ್ತೀನಿ ಅಷ್ಟೇ. ಏನವ್ವ ಇಷ್ಟಲಗು ಯಾಕಿದ್ದೆ ನೀನು? ನಾನೇನ ಬಾಯ್ ಆಗುತ್ತಲ್ಲ ಅಂತ ಬಂದೆ. ನಮ್ಮ ರೂಮ್ ಹತ್ರ ಬಂದಿದ್ದೇನೆ. ಮೂರು ಎತ್ತೀರ ಬಂದಿದ್ದೆ. ಯಾಕಂದ್ರೆ ನಂಗೆ ಭಾಳ ಸಂಕಟ ಆಕತ್ತಿತ್ತು. ಅದಕ್ಕೆ ಅಡುಗೆ ಮನೆಗೆ ಹೋಗಿ ನೋಡಿದೆ. ಅಲ್ಲೇನು ಬಿಸ್ಕಿಟ್ ಏನೂ ಇರಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಏನು ಅದಾವನ ಎಲ್ಲದವನ ಅಂತ ಕೇಳೋಣ ಅಂತ ಬಂದೆ. ಹಾಡಾಡ್ದು ಕೇಳಿಸ್ತಲ್ಲ, ಅದಕ್ಕೆ ಪ್ರತಿಭಾ ರಂಗೋಲಿ ಹಾಕಕತ್ತಿದ್ಲು. ನೋಡ್ರಿ ಎಷ್ಟು ಚಂದ ರಂಗೋಲಿ ಹಾಕ್ಯಾಳ ಪ್ರತಿಭಾ. ಎಷ್ಟು ಚಂದ ಹಾಡಾಡ್ತಾಳೆ ಗೊತ್ತನ್ರಿ ಎತ್ತೀರ. ಏನು ಅಡ್ಗೆ ಮನೆಯಾಗ ಬಿಸ್ಕೆಟ್ ಸಿಗಲಿಲ್ಲ? ಅಲ್ಲಿ ತಿನಿಸಿಗೆ ಅಂತಾನೆ ಒಂದು ಕಪಾಟ ಐತಲ್ಲ, ಆ ಕಪಾಟ್ನಾಗ ಉಂಡಿ, ಚಕ್ಲಿ, ಕ್ವಾಡ್ಬಳಿ, ಕರ್ದಂಟು, ಚುಮ್ಮಾರಿ, ಅವಲಕ್ಕಿ, ಹುಡುಗರಿಗೆ ಬಿಸ್ಕಿಟ್ ಇಲ್ಲ. ಹೌದು, ನಾವು ಬಿಸ್ಕಿಟು ಬ್ರೆಡ್ ತರೋದಿಲ್ಲ. ಮನ್ಯಾಗ ಮಾಡಿದ್ವ ಏನಾರ ಕೊಡ್ತೀವಿ ಅವ್ರಿಗೆ ತಿನ್ನಕ. ಇವು ಅದ ನೋಡು, ಗುಳ್ಳಳಿಕೆ ಉಂಡಿ ಮಾಡಿದ್ಲು ನಮ್ಮ ಈಕೆ ಸುಮಂಗ್ಲ. ಏನ್ರಿ ಸುಮಂಗ್ಲ ಗುಳ್ಳಳಿಕೆ ಉಂಡಿ ಮಾಡಿದ್ರ? ಹೌದನ್ರಿ ಅತ್ತೀರ?
ಗುಳ್ಳಾಳ್ಕಿ ಉಂಡಿ ಮತ್ತು ಅವು ಇದ್ರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿರೋದು ನಾನು ರೀ, ಸುಮಂಗ್ಲ ಅಲ್ಲ. ಹುಡುಗರು ಬಂದ್ಕೊಳ್ಳಿ ಏನಾರ ತಿನ್ನಕ್ಕೆ ಹೇಳ್ತಾರಲ್ಲ ಅಂಥೇಳಿ ನಾ ಮಾಡೀನಿ. ಅದು ಮಾಡೋದು ಭಾಳ ಕಷ್ಟ ರೀ. ನೀ ಸುಳ್ಳು ಹೇಳ್ಬೇಡ ಪ್ರತಿಭಾ, ಯಾವಾಗಲೂ ಹಿಂಗೆ ಮಾಡ್ತಿದ್ದಿ. ಏನು ಇವತ್ತು ನೀನು ಎದ್ದು ರಂಗೋಲಿ ಹಾಕಕತ್ತಿ? ಏನು ಇತ್ತೀಚೆಗೆ ಯಾಕೆ ಭಾಳ ಕಾಳಜಿ ಮಾಡಕತ್ತೀಯವ? ನೀನು ಹಾಕಿ ಯಾಕರೇನ ರಂಗೋಲಿನ? ಏನು ನಮ್ಮ ದ್ಯಾಮವ್ವಕ್ಕೆ ಬಂದು ಹಾಕಿ ಹೇಳ, ಕಸಾನಕ್ಕೆ ಹಾಕಿ ಬಿಡ್ತಾಳ ಅಂಗಳನ? ಕರೆ ಹೇಳು. ಇಲ್ರಿ ಅತ್ತಿಯರ, ನಾನು ಮ್ಯಾಲಿಂದ ನೋಡಿದ್ನಲ್ರಿ, ಪ್ರತಿಭಾನ ಅಂಗಳ ಕಸ ಅಂದ್ಲು, ನೀರು ಹಾಕಿದ್ಲು, ಒಳಗಿದ್ದ ಹೊರ ಕಸ ಅಂದು ನೆಲ ಒರೆಸಿ ಎಲ್ಲ ಮಾಡಿ ರಂಗೋಲಿ ಹಾಕಕತ್ತಾಳ್ರಿ. ಆಮೇಲೆ ನೀರು ಇಟ್ಟಾರ್ರಿ ಕಾಯಕ ಹಂಡೆದಾಗ ನೀರು ಕಾಯ್ಕಿಟ್ಟಾಳ. ಯಾಕೆ ಗೀಜರ್ ಏನಾಗೈತಿ? ಗೀಜರ್ ಐತಲ್ಲ, ಒಂದು ಬಟನ್ ಹಾಕಿದ್ರೆ ಆನ್ ಆಗತ್ತ. ಹಂಡೆದಾಗ ನೀರಿಂದ ಕಾಯ್ಕಿಟ್ಟಿಯಾ ಪ್ರತಿಭಾ? ಯಾಕೆ ತೋರಿಸ್ಬೇಕನ್ನ? ಏನು ಈಕಿ ಬಂದಾಳಂತ ಜಾಸ್ತಿ ಮಾಡಕ್ ಹತ್ತೀಯ? ಅತ್ತಿಯರ, ಅದು ಹೆಂಗೆ ಮಾತಾಡ್ತೀರಿ? ಅಕ್ಕ ಬಂದಾಳಂತೇನಲ್ರಿ, ಕರೆಂಟ್ ಇಲ್ರಿ ಮನ್ಯಾಗ, ಅದಕ್ಕೆ ಹಂಡೆದಾಗ ನೀರು ಕಾಯ್ಕಿಟ್ಟಿನ್ರಿ, ಒಲಿ ಹುರಿ ಹಾಕಿ ಬಂದಿನಿ ಹೊರಗೆ. ಕರೆಂಟ್ ಇಲ್ಲ? ಅಲ್ಲ, ಏನಾಗಿತ್ತು ಕರೆಂಟಿಗೆ? ಮನೆಗೆಲ್ಲ ಲೈಟ್ ಆನ್ ಆದವು, ಅವಷ್ಟು ಯು ಪಿ ಎಸ್ನಾಗ ಆನ್ ಆಗಿಲ್ಲನ್ರಿ ಅತ್ತಿಯರ. ಗೀಸರ್ ಹಾಕಿದ್ರೆ ಯು ಪಿ ಎಸ್ ಬಂದ್ ಆಗತ್ತೆ ರೀ. ನೀರಿಲ್ರಿ, ಮಿಕ್ಸಿ ಒಂದು ಹೆಂಗೆ ಹಾಕ್ಬೋದು, ಪಡ್ಡಿಗೆ ನೆನೆ ಹಾಕಿನಿ. ಹೌದಾ, ಪಡ್ಡಿಗೆ ನೆನೆ ಹಾಕಿಯ? ಯಾವಾಗ ಮಿಕ್ಸಿ ಹಾಕಿದೆ ಹೇಳೇ ಇಲ್ಲ ನನಗೆ. ಅತ್ತಿಯರ, ನಾನು ನೀವು ಅಲ್ಲಿ ಕೂತಿದ್ವಲ್ರಿ, ನೀವು ಒಂದು ಯಾವುದೈತಲ್ಲ ಗುರು ಸೀರಿಯಲ್ಲು, ಅದು ಯಾವುದೈತಲ್ರಿ ಸೀರಿಯಲ್ಲು, ನಾನಿನ್ನ ಮರೆಯಲ್ಲಾರೆ ನೋಡಕತ್ತಿದ್ರಲ್ಲ, ಅವಾಗ ಅಂದ್ಲಲ್ರಿ ಬಂದು ಪ್ರತಿಭಾ ಅಂದ್ಲು, ಅತ್ತಿಯರ ಪಡ್ಡಿಗೆ ನೆನೆ ಹಾಕಿನ್ರಿ, ರುಬ್ಬಿಟ್ಟಿನಿ, ಮುಂಜಾನೆ ಪಡ್ರಿ ಅಂದ್ಲು. ನಿಮ್ಗೆ ಲಕ್ಷ್ಯ ಇಲ್ಲನ್ರಿ? ಹೌದಾ, ನಾ ಸುಮಂಗ್ಲನ್ ಕೇಳ್ದೆ, ಆಕಿ ಉಪ್ಪಿಟ್ಟರೆ ಅವಲಕ್ಕಿರ ಮಾಡೋಣ ಅಂದಂಗೆ ಆದ್ಲು. ಆಕಿಗೆ ನೀ ಹಾಕಿದ ಲಕ್ಷ್ಯ ಇಲ್ಲ ಏನವ ಒಳ್ಳೆ ಬುದ್ಧಿ ಬಂದತ್ತೆ. ಯಾಕೆ ಓಡಾಡಿ ಕೆಲಸ ಮಾಡಕತ್ತಿ? ಚಲೋ ಆತ್ ಬಿಡು, ಚಲೋ ಆತ. ಅಯ್ಯ ಅತ್ತಿಯರ, ನೀವು ಇದ್ದೀರಾ? ಅಕ್ಕ ಯಾಕೆ ಇಷ್ಟಲಗು ಇದ್ದೀರಿ? ಇಲ್ಲ, ಯಾಕೋ ನಿದ್ದೆ ಬರಲಿಲ್ಲ, ಹಶುವಾದಂಗ ಸಂಕಟ ಆಕತ್ತಿತ್ತು, ಅದಕ್ಕೆ ಬಂದೆ. ಅಂದಂಗೆ ಗುಳ್ಳಾಳಿಕೆ ಉಂಡಿ ಮತ್ತವೇನ ಡ್ರೈ ಫ್ರೂಟ್ಸ್ ಉಂಡಿದವಂತಲ್ಲ, ಎಲ್ಲದವು? ಅಡುಗೆ ಮನೆ ಎಲ್ಲ ಹುಡುಕಿದ್ನಿವ, ನಂಗೆ ಸಿಗ್ಲೇ ಇಲ್ಲ. ಒಂದೆರಡು ಕೊಡು, ತಿಂತೀನಿ, ಯಾಕೋ ಭಾಳ ಹಶುವಾಗತ್ತೈತೆ ನಂಗೆ. ಅವಳು ಗುಳಿಗೆ ತಗೋತಿಯಲ್ಲಕ್ಕ, ಅದಕ್ಕೆ ಹಶುವಾಗತ್ತೆ ಅನ್ಸತ್ತ. ರಾತ್ರಿ ಅನ್ಯಾನು ಇನ್ನೊಂದಿಷ್ಟು ಜಾಸ್ತಿ ಉಣ್ಣಕ್ಕ ಸಿರಾನ ಅಂತಂದು ನೀವು ಅಲ್ಲಿ ಅಂದಿ. ನೋಡಿ ಈಗ ಹಶುವಾಗೈತಿ. ನಾನು ಅಲ್ಲೇ ಇಟ್ಟಿದ್ದೆ ಕಪಾಟ್ನಾಗ, ನಾನು ನೋಡಿಲ್ಲ. ಪ್ರತಿಭಾ, ಎದಕ್ಕೆ ಇಷ್ಟಲಗು ಎದ್ದಿ? ನೀ ಹಾಕ್ಯಾ? ಯಾರು ಹಾಕ್ಯಾರ ರಂಗೋಲಿ? ಹಾಕ್ಯಾಳಂತವ ನೋಡ್ಯಾಳ, ನಮ್ಮ ಈಕೆ ನೋಡ್ಯಾಳ, ಸುಮಿತ್ರ. ಹೌದ್ರಿ ಅತ್ತೀರ? ಹಾಂ, ಚಲೋ ಆತ್ ಬಿಡ್ರಿ, ಚಂದ ಕೇಳ್ರಿ, ಚಂದ ಕೇಳ. ಯಾಕೆ ಇಷ್ಟಲಗು ಎದ್ದು ಬಂದಾರ ಇವರೆಲ್ಲ? ನೀವ್ಯಾಕೆ ಇಷ್ಟಲಗು ಎತ್ತೀರ? ಇಲ್ಲವಾ, ನಾ ಎದ್ದಿದ್ದಿಲ್ಲ. ಈಕಿ ತಿನ್ನಕ್ಕೇನು ಸಿಗ್ಲಿಲ್ಲ, ಬಿಸ್ಕಿಟ್ ಅದಾವನ ಅಂತ ಕೇಳಕ್ ಬಂದಿದ್ಲ ಅಂತ ರೂಮ್ ಹತ್ರ. ಬಡದ್ಲಿ 2 ಸರಿ ಅತ್ತೀರ ಅಂತ ನನಗೆ ಎಚ್ಚರಾಗಿಲ್ಲ. ಆಮೇಲೆ ನಿಮ್ಮ ಮಾವಂದ್ರು, ಇಲ್ಲ ಯಾಕ ನಮ್ಮ ಸುಮಿತ್ರು ಬಾಗಿಲು ಬಿಡ್ದಂಗೆ ಆಗತ್ತೆ ನೋಡು ಅಂತಂದು ಹಂಗೆ ಬಂದ್ರಿ. ಇಲ್ಲಿದ್ಲ ಮಕ್ಕ ತಕೊಂಡು, ಮತ್ತೆ ಹಾಳು ಮಕ್ಕ ಇಟ್ಕೊಂಡು ಏನು ಬರೋದು, ದೇವ್ರ ಕೈ ಮುಗಿದು ಬಕ್ಕ ತಕೊಂಡು ಬಂದು ನೋಡಿತ್ಲಾಗ. ಇನ್ನೂ ಹೋಗಿಲ್ಲ ನಾನು ಪೈಕೇನಿಗೆ. ಎದ್ದವನು ಹುಡುಗರು ಮಕ್ಕೊಂಡವ. ಈ ಚುಮು ಚಳಿಯಾಗ, ಈ ತಂಡ್ಯಾಗ ಎದ್ದರೆ ಹೇಳ್ತಾಳ್ರಿ ಆಕಿ? ಏನಿಲ್ಲ, ಮಕ್ಕೊಂಡಾಳ ಅಂದಂಗ. ಅಕ್ಕ ಹೆಂಗದಾಳ ದಿಶು? ಹಾಂ, ಆರಾಮದಾಳ ದಿಶು, ಆರಾಮದಾಳ. ಎದ್ದಿಲ್ಲ, ಆಕಿ ನಿದ್ದೆ ಮಾಡಕತ್ತಾಳ. ಏನೂ ಉಂಡಿಲ್ಲಲ್ಲ, ಬರೀ ಎಳ್ಳೀರು ಕುಡಿದ್ಲು ರಾತ್ರಿ, ಏನೇನೂ ತಿನ್ನಲಿಲ್ಲ. ಹಾಲು ಕುಡಿ ಅಂದ್ರೆ ತಣ್ಣನು ಹಾಲು ಕುಡಿಲಿಲ್ಲ, ಬರೀ ಎಳ್ಳೀರು ಅಂತ ಕುಡಿದ್ಲು. ಉರಿತೈತಿ ಅಮ್ಮ, ಉರಿತೈತಮ್ಮ ಅಂತಾಳ. ಪಾಪ ಸಣ್ಣ ಕೂಸಲ್ಲ. ಎಲ್ಲಿಟ್ಟಿಲ್ಲ ಅವನ್ನ ಗುಳ್ಳಾಳ್ಕಿ ಉಂಡಿ ಮತ್ತು ಡ್ರೈ ಫ್ರೂಟ್ ಉಂಡಿನ? ಹಾಂ, ಅಯ್ಯೋ ಅದ ಹತ್ತೀರ, ಅದು ಅಲ್ಲೇ ಇಟ್ಟೀನ್ರಿ. ಬಾ ಸುಮಿತ್ರಕ್ಕ, ನೀವೊಂದು ಕೆಲಸ ಮಾಡು, ಹಾಲೇ ಕೂತಿರಿ, ನಾ ತೊಗೊಂಬಂದು ಕೊಡ್ತೀನಿ. ಸರಿ ಆಯ್ತು. ಸರಿ, ಇಲ್ಲಿ ಗುಳ್ಳಾಳಿಕೆ ಉಂಡಿ ನೀ ಮಾಡಿಯಾ ಪ್ರತಿಭಾ ಮಾಡ್ಯಾಳ? ಆಕಿಗೆ ಹೇಳ ಒಂಚೂರು. ನಾ ಮಾಡೀನ್ರಿ ಅತ್ತೀರ, ನಾನ ಮಾಡೀನ್ರಿ. ನೀ ಮಾಡಿಯಾ ಸುಮಂಗ್ಲ? ಅದು ಯಾರು ಮಾಡ್ಯಾರ ಸುಮಂಗ್ಲ? ಯಾಕೆ ಅಷ್ಟು ಹೆದ್ರತಿ ಆಕಿಗೆ? ನೀನ ಮಾಡಿ ನಮ್ಮ ಧೈರ್ಯವಾಗಿ ಹೇಳು. ಆಕಿಗೆ ಹೆಂಗ್ ಮಾಡೋದಂತಾರ ಗೊತ್ತತನ ಕೇಳ. ಹೆಂಗ್ ಮಾಡದ ಸುಮಂಗ್ಲ? ಹೇಳಕಿ ಹೆಂಗ್ ಮಾಡದಂತಂದ ಹೇಳು ಸುಮಂಗ್ಲ. ಹೆಂಗ್ ಮಾಡೋದು ಗುಳ್ಳಾಳಿಕೆ ಉಂಡಿನ? ಅದೇನು ದೊಡ್ಡ ಮಹಾ, ಗೋಧಿ ಹಿಟ್ಟು ಕಲ್ಸೋದು, ಕರಿಯೋದು ಎಣ್ಣೆಗ, ಆಮೇಲೆ ಅದೇನು ಸಕ್ರೆ ಪಕ್ಕದಾಗ ಮಾಡಿದಲ್ಲ ಅಷ್ಟ ಮಾಡ. ಅದು ಲೇ ಸುಮಂಗ್ಲಿ, ಕರೆ ಹೇಳ, ಯಾರು ಮಾಡ್ಯಾರ? ನೀ ಸುಳ್ಳು ಹೇಳಕತ್ತಿ, ಯಾಕೆ ಸುಳ್ಳು ಹೇಳಕತ್ತಾಳ? ಅತ್ತೀರ, ಗುಳ್ಳಾಳಿಕೆ ಉಂಡಿ ಮಾಡೋದು ಹೆಂಗಂತ ಹೇಳ್ತೀನಿ ರೀ, ಅದ್ರ ಮೇಲೆ ನೀವೇ ನಿರ್ಧಾರ ಮಾಡಿರಿ. ಪಾಪ ಸುಮಂಗ್ಲ ಮರ್ತಾಳೇನ, ಒಂದ್ಸರಿ ಆಕಿ ಪ್ರಯತ್ನ ಪಟ್ಟಿರ್ಬೋದು, ಮರ್ತಿರ್ಬೋದು ರೀ. ಗುಳ್ಳಾಳಿಕೆ ಉಂಡಿ ಮಾಡ್ಬೇಕಂದ್ರೆ ಮೊದಲು
ಗೋಧಿನ ನೆನೆ ಇಡ್ಬೇಕ್ರಿ 3-4 ದಿನ ತೊಳೆದು ಅದನ್ನು ಮಾಡಿಟ್ಕೋಬೇಕ್ರಿ. ನೆನೆ ಇಟ್ಟು ಮಿಕ್ಸಿ ಮಾಡಬೇಕು. ಆಮೇಲೆ ಅದು ಹಿಟ್ಟನ್ನು ತೊಳಿಬೇಕ್ರಿ ಚಂದಾಗಿ ನೀರಾಗ ಒಂದು 4-5 ಸರಿ 7-8 ಸರಿ 10 ಸರಿ ಆಗುತ್ತೆ. ಅದು ಮಿಜ್ಜಿ ಬರಬೇಕು. ಹಂಗೆ ಮಾಡಿದ ಮೇಲೆ ಅದನ್ನು ಇಟ್ಟಿಟ್ಟಿಟ್ಟು ಎಣ್ಣೆಗೆ ಬಿಟ್ಟು ಕರೆದು ಆಮೇಲೆ ಬೆಲ್ಲದ ಪಾಕ ಮಾಡಿ ಅದ್ರಾಗ ಅದನ್ನೆಲ್ಲ ಹಾಕಿ ಪುಟಾಣಿ ಹಿಟ್ಟು ಹಾಕಿ ಕಲಿಸಿದ್ರೆ ಗುಳ್ಳಳಿಕೆ ಉಂಡಿ ರೆಡಿ ಆಕಾವ್ರಿ. ಹಿಂಗ್ರಿ ಮಾಡೋದು. ಹತ್ತೀರ ನಂಗೆ ಅಂದಂಗೆ ಪ್ರತಿಭಕ್ಕ ಅಂದಂಗೆ ನಾ ಮರ್ತೀನಿ ಕಾಣತ್ರಿ. ಮರ್ತೀನಿ. ಅಕ್ಕ ಬಾ ಕೊಡ್ತೀನಿ ಬಾ. ನಡಿಯವ, ನಾನು ಅಲ್ಲಿ ಹಾಲಾಗಿ ಇರ್ತೀನಿ, ತಂದು ಕೊಡು. ನೀರು ಕಾಯಿ ಇಟ್ಟೇನವ ಪ್ರತಿಭಾ? ಹಾಗಾದ್ರೆ ಅದ್ರಾಗ ಏನೈತ್ರಿ, ಗೀಸರ್ ಹಾಕೋದು ನೀರು ಕಾಯಿಕಿಡೋದು ಹೆಂಗಾಗತ್ತ? ಹಂಗಲ್ಲ, ಕರೆಂಟ್ ಇಲ್ಲಂತ ಅದಕ್ಕೆ ಹಿಂದೆ ಹಿತ್ತಲ್ದಾಗ ನೀರು ಕಾಯಿಸಿಟ್ಟಾಳ. ನನಗೆ ಒಂದು ಬಿಂದಿಗೆ ಕೊಟ್ಬಿಡವ, ನಾ ಜಕ ಮಾಡ್ತೀನಿ. ಈಗ ನಿಮ್ಮ ಮಾವ ಎದ್ರಂದ್ರೆ ಪೂಜೆ ಮಾಡಕ್ಕೆ ನಿಂದಿರ್ತಾರ, ಅವ್ರ ಪೂಜಾರ ಲಗು ಮುಗೆಲ್ಲ ಏನಿಲ್ಲ, ಮಂತ್ರ ಓಸು ಅಂದು ಮಾಡತ್ಲಿಗೆನ ಅವ್ರದ್ದು 9 ಗಂಟೆ ಆಗತ್ತ. ಮತ್ತೆ ಎದ್ದಗತ್ಲೆ ನಾಷ್ಟ ಬೇಕು, ಪಡ್ಡಿಗೆ ನೆನೆ ಹಾಕಿ ನಂತಿದಿ. ಅಲ್ಲ ಹುಡುಗಿ, ನಿನ್ನೆ ಪಡ್ಡಿಗೆ ನೆನೆ ಹಾಕಿ ಹೇಳಂತ ರುಬ್ಬ ಬಂದು ಹೇಳ. ನೀನೇನು ಕೇಳಿದ್ರೆ ನೀನು ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ರ ತಂದೆಲ್ಲ, ಮತ್ತೆ ಹುಡುಗರ ಬಾಕ್ಸಿಗೆ ಏನು ಕಟ್ತಿದಿ? ಅಯ್ಯೋ ಹೌದ್ರಿ, ಅಂದಿದ್ಲು ಪ್ರತಿಭಕ್ಕ ನೆನೆ ಹಾಕಿನಿ ರುಬ್ಬಿನಿ ಅಂತ. ನಂಗೆ ಲಕ್ಷಕ್ಕಿಲ್ರಿ ಹೇಳೋದು. ಅಯ್ಯೋ ದಿನ ಕೇಳ್ತಿದ್ದೆ, ನಿನ್ನೆ ಗದ್ದಲ್ದಾಗ ಕೇಳಲಿಲ್ಲ. ಅದ ತಪ್ಪಾಗಿ ಇವತ್ತೇನು ನನ್ನ ದಿನ ಅಲ್ಲಿ ಇವತ್ತು ಸಿಕ್ಕಾಕೊಂಬಿಟ್ಟೆ ಎಲ್ಲದ್ರಾಗ. ನಾನಾ ಸುಳ್ಳು ಹೇಳ್ತೀನಿ, ನಂಗೆ ಆತು. ಅತ್ತೀರ ಹೇಳೋದು ಮರ್ತು ಬ್ಯಾಡ್ರಿ. ಏನವ ಇತ್ತೀಚೆಗೆ ಒಳಗ ಮಾತಾಡ್ತೀರಿ, ಅರ್ಥ ಆಗೋದಿಲ್ಲ ಬಿಡೋದಿಲ್ಲ. ಅಲ್ಲೇ ಗುನು 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 ಗನ 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 ಮಾಡ್ತೀವಿ. ಅದು ಏನೇನು ಅಸಹ್ಯ. ಚಂದಾಗ ದನಿ ತೆಗೆದು ಮಾತಾಡೋದಲ್ಲ ಮತ್ತೊಂದಲ್ಲ. ಆಕೆಗೂ ನಿನಗೂ ಆಕೆ ಚಾಳೆ ಬಡಿತೆ ಏನು ಪ್ರತಿಭಾ? ಒಂದು ಅಲ್ಲೇ ಗುನು 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 ಮಾಡ್ತಾ ಓಡು. ಹಂಗೆ ನಿನ್ನ ಬಾರವ ಪ್ರತಿಭಾ, ಒಂದು ಬಿಂದಿಗೆ ನೀರು ತೊಡ್ಬಾ, ನನಗೆ ಬಿಸಿನೀರು ತಂದು ಕೊಡು, ನಾನು ಮಡಬಡ ಜಕ ಮಾಡ್ತೀನಿ. ಅತ್ತೀರ ಹುಡುಗರು ಹೋಗಕ್ಕೆ ತಡ ಆಗುತ್ತಲ್ರಿ, ದಿನ ನಾನು ಜಾಕ ಮಾಡ್ತಿದ್ದೆ. ಮತ್ತು ನೀವು ಎದ್ದೀರಿ ಅದಕ್ಕೆ ಹಾಗಾಗಿ ಅಂತೀರಿ. ನಾನು ಅಡುಗೆ ಮನೆಗೆ ಜಾಕ ಮಾಡಿ ಹೋಗ್ಬಿಡ್ತೀನಿ, ಹಾಗೆ ಹೋಗುತ್ತೆ. ಅದು ಒಂದು ಕೆಲಸ, ಒಂದು 10 ನಿಮಿಷ ನಾನು ನಿಮಗೆ ನೀರು ತೊಡ್ಕೊಡ್ತೀನಿ ಅಂತ ನಾನು ಮಾಡಿ ಬಂದ್ಬಿಡ್ತೀನಿ. 10 ನಿಮಿಷನೇ ಮಾಡ್ತೀನಿ. ಹಾಂ ರೀ, ಆತು. ಮೊದ್ಲು ಕೊಡು ಆಕೆ ಸುಮಿತ್ರಾಗ ನೀನು ಉಂಡಿ ಕೊಡು ನಡಿ, ಆಮೇಲೆ ಏನಾರ ಮಾಡುವಂತೆ ಅಂತ. ಆಕೆ ನಡೀತಿ ಜಾಕ ಮಾಡ್ಲಾರ್ದ ತಿಂದ್ರೆ ನೀವೆಲ್ಲರೂ ಬಡ ಬಡ ಜಾಕ ಮಾಡಿ ಮುಂದೆ ಹರಿದು ಮಾಡೋದು ಮಾಡ್ರಿ. ನಡ್ರಿ ಹೇಳ್ರಿ.